ಕಡಾ ಎಲ್ಲ ಶಾಕ್ ಆದ್ರ ಶಾಕ್ ಆಗ್ಲೇಬೇಕು ಗುರು. ಇವತ್ತು ಎದಕ್ಕರ ಇವತ್ತಿರೋದು ಸಾದಾ ಮ್ಯಾಚ್ ಅಂತೂ ಅಲ್ಲ. ದ್ಯಾಟ್ ಇಸ್ RCB ವರ್ಸಸ್ CSK. ಇವತ್ತು ನಮ್ಮ RCBಗೆ ಬಿಗ್ ಡೇ ಅಂತ ಹೇಳ್ಬೇಕು. ಎದಕ್ಕರ ಇದುವರೆಗೂ RCB ಒಂದೇ ಸೀಸನ್ದಾಗ CSK ಎಂದೂ 2 ಸಲ ಸೋಲ್ಸೇ ಇಲ್ಲ. ಸೊ ಇವತ್ತು ನಮ್ಮ RCB ರೆಕಾರ್ಡ್ ಕ್ರಿಯೇಟ್ ಮಾಡೋ ದಿನ ಅಂತ ಹೇಳ್ಬೇಕು ಇವತ್ತು. ಸೊ ಅದು ಮಾಡ್ತಾರಂತ ನನಗಂತೂ ಭರವಸೆ ಅಂತೂ ಐತಿ. ಎದಕ್ಕರ CSK ಈ ಸೀಸನ್ದಾಗ ಧೋನಿ ಜೋಡ ಮುಳುಗಿದ ಧೋನಿ ಆಗ್ಯಾರು. ಸೊ ಡೌನ್ ಆ್ಯಂಡ್ ಔಟ್ CSKನ ನಾವು ಹೊಡೆದ ಹೊರಗೆ ಹಾಕ್ಬೇಕು ಸೀದಾ. ಇದಕ್ಕೆ ಹೊರಗೆ ಅಂದ್ರೆ ಹೋಗ್ಯಾರ ಅವರು. ಸೊ ಇನ್ನೊಂದು ಸ್ವಲ್ಪ ಎತ್ತಿ CSK ಕಳಿಸಿ ಬರೋದು ಒಟ್ಟ ಬಾಕಿ ನಮ್ಮ RCB ಅವರು ಬೆಂಗಳೂರು ಸ್ಟೇಡಿಯಂಗೆ ಬರತ್ತಾರು CSKದವರು. ಸೊ ಅವ್ರನ್ನ ನಮ್ಮ ಸ್ಟೇಡಿಯಂ ಇದ್ರ ಸೀದಾ ಚೆನ್ನೈಗೆ ಪಾರ್ಸಲ್ ಮಾಡೋ ಟೈಮ್ ಹತ್ರ ಬಂದೈತಿ ಈಗ. ಸೊ ನಮ್ಮ ಬಾಯ್ಸ್ ಮಾಡ್ತಾರ ನನಗಂತೂ ನಂಬಿಕೆ ಐತಿ ಇವತ್ತ. ಸೊ ಇವತ್ತಿನ ಮ್ಯಾಚಿನ ಬರ್ರು. ಸೊ ಇವತ್ತಿನ ಮ್ಯಾಚ್ ಎಲ್ಲಿತ್ತು ಅಂದ್ರೆ ನಮ್ಮ ಚಿನ್ನಸ್ವಾಮಿ, ನಮ್ಮ ಅರಮನೆ, ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂದಾಗ ಐತಿ. ಸೊ ಎಲ್ಲ ಅನ್ಸೋದು ಟೈಮ್ ಹತ್ರ ಮುಗೀತು. ಎದಕ್ಕೆ ನಮ್ಮ ಹೋಮ್ ಗ್ರೌಂಡು ನಮ್ಮ ಹೋಗ್ರು ಮಾಡೋದು ಎಲ್ಲ ಅನ್ಸ್ತಿದ್ರಿ, ನಾವು ಅನ್ಸ್ತಿದ್ವಿ. ಸೊ ಆ ಟೈಮ್ ಮುಗೀತು. ಎದಕ್ಕೆ ನಮ್ಮ ಮೊನ್ನೆ ಆರಾದವ್ರ ಮೇಲೆ ನಮ್ಮ ಹೋಮ್ ಗ್ರೌಂಡ್ ಗೆದ್ರು RCB ಅವರು. ಸೊ ಯಾವುದು ಚಿಂತಿಲ್ಲ. ಸೊ ಅಲ್ಲಿಗೆ ನಮ್ಮ ಹೋಮ್ ಗ್ರೌಂಡ್ ಚಿಂತೆನೂ ಮುಗೀತು. ಇವು ಕಮಿಂಗ್ ಟು ಇವತ್ತಿನ ಪಿಚ್ಚಿನ ಬಗ್ಗೆ ಬಂದ್ರೆ, ಸೊ ನಮ್ಮ RCB ಪಿಚ್ ಹೆಂಗಿರುತ್ತೆ ಅಂದ್ರೆ, ನಮ್ಮ ಮೊನ್ನೆ ನೀವು ನೋಡಿದ್ರೆ RR ಮತ್ತು RCB ಮ್ಯಾಚ್ ನೋಡಿದ್ರು ದ್ಯಾಟ್ ದಿಟ್ಟು ಸೇಮ್ ಅದೇ ಪಿಚ್ ಇರ್ತೈತಿ. ಯಾವುದೇ ಚೇಂಜ್ ಅಂತೂ ಇರಂಗಿಲ್ಲ. ಅದಕ್ಕೆ ನಮ್ಮ RCB ಅಲ್ಲಿ ಗೆದ್ದಿರ್ತಾನೆ ಅದೇ ಪಿಚ್ ಕಂಟಿನ್ಯೂ ಮಾಡ್ತಾರೋ. ಸೊ ಯಾವುದೇ ಪಿಚ್ನಾಗ ಯಾವುದಂತೂ ಚೇಂಜ್ ಅಂತೂ ಇರಂಗಿಲ್ಲ. ನನ್ನ ಪ್ರಕಾರ ಅಂತೂ ಇರೋದು ಬೇಡ ಅಷ್ಟೇ. ಓಕೆ, ಇನ್ನು ಈ ಪಿಚ್ಚಿನ ಈ ಗ್ರೌಂಡಿನ ಸ್ಟ್ಯಾಟ್ಸ್ ಕಡೆ ಬಂದ್ರೆ, ಸ್ಟ್ಯಾಟ್ಸ್ ಕಡೆ ಒಬ್ಬರು ಇಂಟ್ರೆಸ್ಟ್ ಇರ್ತೈತಿ, ಅದಕ್ಕೆ ಸ್ಟ್ಯಾಟ್ಸ್ ಬೇಕಾಗುತ್ತೆ. ಈ ಸ್ಟೇಡಿಯಂನ ಸ್ಟ್ಯಾಟ್ಸ್ ಕಡೆ ಬಂದ್ರೆ ಹೆಚ್ಚು ಯಾವ ಟೀಮ್ ಈ ಗ್ರೌಂಡ್ ಯಾವ್ದು ಚೇಂಜ್ ಮಾಡಿದ್ನೋ ಆ ಟೀಮ್ ಹೆಚ್ಚು ಮ್ಯಾಚ್ ಗೆದ್ದೈತಿ. ಸೊ ನೀವು ಮೊದ್ಲಾಗ ಗೊತ್ತೈತಿ ಅದನ್ನ ಹಳೆ ಮೇಲೆ ಕ್ಯಾದರ್ ಬಿಡತ್ತೀರಿ ಕರೆ. ನಮ್ಗೆ ಹೇಳೋದು ರೂಢ ಐತಿ. ಅದು ಕೆಲಸ ಅದನ್ನ ಬಿಡ್ಲಾಕ ನಮಗೆ ಬರಲ್ಲ. ಸೊ ಏನೈತಿ ಇಲ್ಲಿ ಚೇಂಜ್ ಮಾಡಿದ ಟೀಮ್ ಹೆಚ್ಚು ಮ್ಯಾಚ್ ಗೆದ್ದೈತಿ. ಫಸ್ಟ್ ಬ್ಯಾಟಿಂಗ್ ಸ್ವಲ್ಪ ಕಷ್ಟ ಆಕೈತಿ. ಅಂದ್ರೆ ಸ್ವಲ್ಪ ನೋಡ್ಕೊಂಡು ಆಡ್ರಿ, ಯಾವ್ದು ಕಷ್ಟ ಅಂತೂ ಇರಂಗಿಲ್ಲ. ಸೊ ನಮ್ಮ RCB ಅಂತೂ ದಿನ ರೂಢನಾಗೈತಿ. ಯಾಕಂದ್ರೆ ನಮ್ಮ ಹೋಮ್ ಗ್ರೌಂಡ್ 4 ಟಾಸ್ ಹೋಗ್ತೀವಿ. ಸೊ 5 ಟಾಸ್ ಇಲ್ಲೇ ಸೋತೀವಿ ನಾವು. ಸೊ ಅದಕ್ಕೆ ನಮ್ಮ RCB ಅಂತೂ ಫಸ್ಟ್ ಬ್ಯಾಟಿಂಗ್ ಆಡೋದು ರೂಢ ಇರ್ತೈತಿ. ಬೇರೆ ಟೀಮ್ನವ್ರು ಒದ್ದಾಡೋ ಪರಿಸ್ಥಿತಿ ಅಷ್ಟೇ ಫಸ್ಟ್ ಬ್ಯಾಟಿಂಗ್ ಬರ್ತಾರ. ನಮ್ಮವ್ರಿಗೆ ಏನಿಲ್ಲ, ನಮ್ಮವ್ರು ಬ್ಯಾಟಿಂಗ್ ಆಡೇ ರೂಢ ಆಗೈತಿ. ಸೊ ನಮ್ಮ RCB ಅವ್ರು 2 ಕೊಟ್ರೆ 2 ಮಾಡ್ತಾರ. ಸೊ ಅಂತ ರೈಟ್ ಫುಲ್ ಕಾನ್ಫಿಡೆನ್ಸ್ ಒಳಗೆ ನಮ್ಮ RCB ಟೀಮ. ಸೊ ಅಂತ ಕಂಟಿನ್ಯೂ ಮಾಡ್ತಾರ ಅನ್ಕೋತೀನಿ. ಇನ್ನು ಈ ಅದು ಪಿಚ್ ಪಡಾತು. ಮತ್ತೆ ವೆದರ್ ಅಂತ ನಮಗೆ ದೊಡ್ಡ ಕಿರಿಕಿರಿ. ಏನ್ ಮಾಡೋದು, ಮಳಿ ಆಗಂದಿ ಟೈಮ್ನಾಗ ಮಳಿ ಆಗಂಗಿಲ್ಲ. ನಮ್ಮಲ್ಲಿ ಮಳಿ ಇಲ್ಲ, ಮಣ್ಣ ಇಟ್ಟಿಲ್ಲ. ಅಲ್ಲಿ ಬೆಂಗಳೂರು ಸ್ಟೇಡಿಯಂದಾಗ ಮಳಿ ಆಗ್ಲತ್ತ. ಸೊ ಮಳಿ ಕಾಟ ಇರೋ ಸಾಧ್ಯತೆ ಐತಿ ನಾಳೆ ಮ್ಯಾಚಿಗೆ. ಸೊ ಏನ್ ಮಾಡೋದು, ಮಳೆ ಅದು ವೆದರ್ ಅಂತೂ ನಮ್ಮ ಕೈ ಆಗಿಲ್ಲ. ಸೊ ಮಳೆರಾಯ ನಾವು ತಿಳಿ ಬಾಗಲೇಬೇಕು. ಆದ್ರೆ ಇಂಟ್ರೆಸ್ಟ್ ಏನ್ ಮಾಡ್ಬೇಡತ್ತ ಅಂತ ಅನ್ಕೋದು ಆ ದೇವ್ರ ಕಡೆ. ಸೊ ಮಳೆರಾಯ ಇವತ್ತಿನ ಮ್ಯಾಚಿಗೆ ಒಂದ್ ಸ್ವಲ್ಪ ಕರುಣೆ ತೋರಿಸ್ತನು ಒಂದ ಮಾತಷ್ಟೇ. ಅದ್ ಬಿಟ್ರೆ ಏನೋ ಆಯ್ಕೆ ನಮ್ಮ ಕಡೆ ಇಲ್ಲ. ಸೊ ಇನ್ನು ವೆದರ್ ರಿಪೋರ್ಟ್ ಆಯ್ತು ಸೀದಾ ಬೌ ಅಂತೇಳಿ ನಮ್ಮ 2 ಟೀಮ್ನ ಪ್ಲೇಯಿಂಗ್ ಕಡೆ ಬಂದ್ಬಿಟ್ಟು ಇವತ್ತು. ಎದಕ್ಕಾರ ಪ್ಲೇಯಿಂಗ್ ಅನ್ನಕೈತಿ ಹೆಡ್ ಟು ಹೆಡ್ಕ್ಕೆ ಬರೋನು. ಹೆಡ್ ಟು ಹೆಡ್ ಏನ್ ಮಜಾ ಅಂದ್ರೆ, ಪ್ರೀವಿಯಸ್ RCB ಮತ್ತು CSK ಆಡಿದ್ರೊಳಗ 3 ಮ್ಯಾಚ್ ನಮ್ಮವ್ರು ಗೆದ್ದರು, 3 ಮ್ಯಾಚ್ ಅವ್ರು ಗೆದ್ದರು. ಸೊ ಭಾಳ ಡಿಫ್ರೆನ್ಸ್ ಅಂತೂ ಇಲ್ಲ. ನಮ್ಮ RCB ಡಾಮಿನೇಷನ್ ಅಂತ ತೋರಿಸ್ಲಾತೈತಿ. ಪ್ರತಿ ಸೀಸನ್ 1 ಮ್ಯಾಚ್ ನಾವು ಹೊಡೆದ ಇದ್ದೀವಿ CSKದವ್ರಿಗೆ. ಸೊ ಅದೊಂಥರ ಗುಡ್ ನ್ಯೂಸ್ ಅಂತ ಹೇಳ್ಬೇಕು. ಇನ್ನು ಇವ್ರ ಜೊತೆ ಹೆಡ್ ಟು ಹೆಡ್ ಆಯ್ತು. ಇನ್ನು ನಾವು RCB ಅಡ್ಡು ಕಡೆ ಸ್ಕ್ವಾಡ್ ಅಪ್ಡೇಟ್ಸ್ ನೋಡ್ರೆ ಯಾವುದೂ ಇಲ್ಲ. ಸ್ಕ್ವಾಡ್ ಅಪ್ಡೇಟ್ಸ್ ಎಲ್ಲ ಸೇಮ್ ಟೀಮ್ ಆಡ್ತಾವ್ರು. ನಮ್ಮ RCB ಅವ್ರು ಸೇಮ್ ಟೀಮ, ಅವ್ರು ಸೇಮ್ ಟೀಮ. ಸಾಲ್ಟ್ ಅವ್ರ ಆಟ ಒಳಗೆ ಬರೋ ಸಾಧ್ಯತೆ ಐತಿ RCB ಟೀಮ್ನಾಗ. ಬೇತಲ್ ಅವರು ಎಮೋರಿಯಲ್ ಶೆಪರ್ಡ್ ಬಳಿ ಆಡೋ ಸಾಧ್ಯತೆ ಐತಿ. ನನಗಂತೂ ಇದಂತೂ ಅನಿಸ್ಲಾತೈತಿ. CSK ಟೀಮ್ ಅವ್ರೇನು ಮುಗ್ದೈತಿ ಯಾವ್ದೆಲ್ಲ ತೆಗದ. ಸೊ ಅವರು ಆಡೋ ಸಾಧ್ಯತೆ ಐತಿ. ಇಲ್ಲಿಗೆ ಯಂಗ್ಸ್ಟರ್ ಅಂದ್ಕೊಂಡು ಏನೋ ಟ್ರೈವ್ ಮಾಡ್ಬೋದು. ಸೊ ಅವ್ರದ್ದು ಇನ್ನು ಸೀದಾ ಪ್ಲೇಯಿಂಗ್ ಕಡೆ ಬಂದ್ಬಿಟ್ಟು ನಮ್ಮ RCB ಪ್ಲೇಯಿಂಗ್ ನಿಮ್ಗೆ ಯಾವ್ದು ಭಯಪಡ ಆಗ್ಬಿಟ್ಟದ ನನಗರೆ. ಓಪನಿಂಗ್ ಒಳಗೆ ವಿರಾಟ್ ಕೊಹ್ಲಿ ಫುಲ್ ಶಾಟ್ ಆಡೋ ಸಾಧ್ಯತೆ. 3ನೇ ನಂಬರು ಪಡಿಕಲ, 4ನೇ ನಂಬರ್ ರಜತ್ ಪಡಿದಾರ, 5ನೇ ನಂಬರ್ ಜಿತೇಶ್ ಶರ್ಮಾ, 6ನೇ ನಂಬರು ಟೀಮ್ ಡ್ಯೂಟ, 7ನೇ ನಂಬರ್ ಐತಿ ಇಲ್ಲಿ 7ನೇ ನಂಬರು ಶೆಪರ್ಡ್ ಅಥವಾ ಜಾಕೋಬ್ ಐತಲ್ಲ, 8ನೇ ನಂಬರ್ ಐತಿ ಕೃಣಾಲ್ ಪಾಂಡ್ಯ, 9ನೇ ನಂಬರ್ ಭುವನೇಶ್ವರ್ ಕುಮಾರ್, 10ನೇ ನಂಬರ್ ಎಷ್ಟು ಹೇಳು 11ನೇ ನಂಬರ್ ಐತಿ ಹ್ಯಾಜಲ್ವುಡ್. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಶ್ರೇಯಸ್ ಶರ್ಮಾ ಅವ್ರು ಬರ್ತಾರೋ. ಸೊ ಇದು ಸೂಪರ್ ಟೀಮ್ ಅಂತ ಹೇಳ್ಬೇಕು, ಗೋಟ್ ಟೀಮ್. ಇನ್ನು CSK ಟೀಮ್ ಓಪನಿಂಗ್ ಒಳಗೆ ಐತಿ. ಇಲ್ಲಿ ಮನಿ ಮ್ಯಾಚ್ ನೋಡ್ರಿಲ್ಲ, ಆಯುಷ್ ಮಾತ್ರ ಮತ್ತು ಶೇಖ್ ರಶೀದ್ ಓಪನಿಂಗ್ ಬಂದ್ರೆ. 3ನೇ ನಂಬರ್ ಇವರಲ್ಲಿ ಬರ್ತಾರೋ ಸ್ಯಾಂಪರ್, 4ನೇ ನಂಬರ್ ಇವರಲ್ಲಿ ಬರ್ತಾರೋ 4ನೇ ನಂಬರ್ ಶಿವಮ್ ದುಬೆ, 5ನೇ ನಂಬರ್ ಐತಿ ಇವರಲ್ಲಿ ಜಡೇಜಾ ಬರೋ ಸಾಧ್ಯತೆ ಐತಿ. 6ನೇ ನಂಬರ್ ಡ್ರೆವಾಲ್ಡ್ ಬ್ರೇವಿಸ್,
7ನೇ ನಂಬರ್ ತಲಾ MS ಧೋನಿ, 8ನೇ ನಂಬರ್ ಐತಿರಲ್ಲಿ 8ನೇ ನಂಬರ್ ಪೈತ್ರಾಣ್ ಅವ್ರು ಬುರ್ಸತಿ ಅವ್ರ ಬ್ಯಾಟಿಂಗ್ ಬರ್ಲಾತಿಲ್ಲ ಸುಮ್ ಹೇಳತ್ನ ಕ್ರೋನಾಲಜಿಕಲ್ ಆರ್ಡ್ರ. 8ನೇ ನಂಬರ್ ಇವ್ರು ಬಂದ್ರೆ 9ನೇ ನಂಬರ್ ನೂರ್ ಅಹ್ಮದ್, 10ನೇ ನಂಬರ್ ಮುಖೇಶ್ ಕುಮಾರ, 11ನೇ ನಂಬರ್ ಐತಿ ಅನ್ಶುಲ್ ಕಂಬೋಜ್. ಅವ್ರು ಇವ್ರು ಯಾರೋ ಒಬ್ರು ಬರ್ತಾರೋ. ಸೊ ಇದು ಚೆನ್ನೈ ಪ್ಲೇಯಿಂಗ್ ಇಲೆವನ್. ಸೊ ಎರಡು ಟೀಮ್ ಪ್ಲೇಯಿಂಗ್ ಇಲೆವನ್ ಸಖತ್ ಆಗದ್ರು. ನಮ್ಮ RCB ಒಂದ್ ಸ್ಟೆಪ್ ಅಹೆಡ್ ಕಾಣಿಸ್ಲತ್ತಾರ ಪ್ಲೇಯಿಂಗ್ ಒಳಗ. ಆನ್ ದಿ ಪೇಪರ್ ಸಖತ್ತಾಗಿ ಕಾಣಿಸ್ಲತ್ತಾರ. ಪರ್ಫಾರ್ಮೆನ್ಸ್ ಒಂದು ಬಂದ್ರೆ ಸೀದಾ ನಾವು ಪಾಯಿಂಟ್ಸ್ ಟೇಬಲ್ ಒಳಗೆ 1ನೇ ನಂಬರ್ ಬಂದು ಕ್ವಾಲಿಫೈ, ಫಸ್ಟ್ ಟೀಮ್ ಟು ಕ್ವಾಲಿಫೈ ಇನ್ 2025 IPL ಆಕತಿ. ಸೊ ಅದಾಕತ್ತೆ ನಾ ಅನ್ಕೋತೀನಿ. ನನ್ನ ಪ್ರಿಡಿಕ್ಷನ್ ಪ್ರಕಾರ ಇವತ್ತು RCB ಗೆಲ್ತದೆ ಅಂತ ಅನ್ಕೋತೀನಿ. ಸೊ ನೋಡಿ ಇವತ್ತು ಮ್ಯಾಚ್ ಏನೇನ್ ಆಕತಿ ಏನೇನಿಲ್ಲತ್ತೆ. ಮತ್ತೆ ಪೋಸ್ಟ್ ಮ್ಯಾಚ್ ರಿವ್ಯೂ ಲೈವ್ ವಿಡಿಯೋದಾಗ ಸಿಗೋಣ, ಹಂಗ ಪೋಸ್ಟ್ ಮ್ಯಾಚ್ ರಿವ್ಯೂ ವಿಡಿಯೋದಾಗ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಮ್ಮೆ ಇಸ್ಕೊಣ. ಎಲ್ರಿಗೂ ನಮಸ್ಕಾರ.